ಏನೇ ರೂಮು ಶ್ರೀನಗರದಲ್ಲಿ ನಾವು ಮಾಡಿದ್ದು. ದೊಡ್ಡ ಬೆಡ್ಡು, ಆರಾಮಾಗಿ 3 ಜನ ಮಲ್ಕೊಬೋದು. ಅದೇ ಥರ ನೋಡಿ ಹೋಟ್ಲು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಐತೆ. ರೆಂಟ್ ಬಂದುಬಿಟ್ಟು 1000 ರೂಪಾಯಿ ಇದಕ್ಕೆ, ಪರವಾಗಿಲ್ಲ, ಆರಾಮಾಗಿ ಕೊಡ್ಬೋದು. ಮತ್ತು ನೋಡಿ ಪಾರ್ಕಿಂಗ್ ಫೆಸಿಲಿಟಿನೂ ಐತೆ. ಸಕ್ಕ ದೊಡ್ಡ ಹೋಟ್ಲೇನೆ ಇದಂತೂ. ಟೇಪ ಆಯ್ತಾ ಇರೋ ಕೊಡ್ತೀನಿ. ಅದೇ ಅದೇ. ಮತ್ತು ಇವತ್ತು ಬಂದುಬಿಟ್ಟು ಇದು ಏನಪ್ಪ ಕಾರ್ಗಿಲ್ಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಟೈಮ್ ಬೇರೆ ಆಗೋಯ್ತು. ನೋಡೋಣ ಆದಷ್ಟು ಬೇಗ ಇವತ್ತು ಕಾರ್ಗಿಲ್ ರೀಚ್ ಆಗಿ ಇವತ್ತು ಅಲ್ಲೇ ಆಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಶ್ರೀನಗರದಲ್ಲೇ ಯಾವುದಾದ್ರೂ ಒಂದು 2 ಪ್ಲೇಸ್ ನೋಡ್ಕೊಂಡು ಆಮೇಲೆ ಕಾರ್ಗಿಲ್ಗೆ ಹೋಗೋಣ ಅಂತ. ಸೊ ಅದಕ್ಕೆ ನಮ್ಮ ರೂಮ್ ನಿಯರ್ ಬೈ ಇದೇನೆ ಡಾಲ್ ಲೇಕ್ ಅಂತ ನೋಡಿ. ಅದಕ್ಕೆ ಈ ಲೇಕ್ ವಿಸಿಟ್ ಮಾಡೋಣ ಅಂತ. ಇಲ್ಲೆಲ್ಲ ನೋಡಿ ಬೋಟಿನಲ್ಲಿ ಏನೋ ಐತೆ ಡಿಫ್ರೆಂಟಾಗಿ, ಒಂಥರ ಅಂಗಡಿ ಥರ ಮಡ್ಗವ್ರೆ ಎಲ್ಲ ಬೋಟಲ್ಲಿ. ನೋಡೋ ಅಲ್ಲೆಲ್ಲ ಬೋಟಲ್ಲಿ ಅಷ್ಟೇ, ಎಲ್ಲ ಅಂಗಡಿಗಳೇ, ಅದು ಅಂಗಡಿ ಥರ ಐತೆ. ಈ ಕಡೆ ಇರೋದೆಲ್ಲ ಬೋಟು ನೋಡಿ. ಇಲ್ಲೊಂದು ಎಂಟ್ರಿ ಐತೆ ಮತ್ತು ಇಲ್ಲೊಂದು ಎಂಟ್ರಿ ಐತೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಏನೋ ಇಲ್ಲ ಅಕ್ಕು, ಇಲ್ಲೇನಿಲ್ಲ, ಬರೀ ನೋಡಿ ಇಲ್ಲಿ ಬರೀ ಬೋಟ್ಗಳು ಅಷ್ಟೇ. ಅಲ್ಲಿ ಕರ್ಕೊಂಬರ್ತಾರೆ ಅನಿಸುತ್ತೆ. ಕೇಳಿ ನೋಡೋದ भाई कितना भाई इधर जाने के, उधर लेके जाता? हाँ उसमें ठीक है. कितना है? ನೀನು ಹೆಂಗೆ ಹೋಗೋದಂದ್ರೆ ಹೋಗೋಣ, ಬೇಡ ಅಂದರೆ ಬೇಡವಾ? ಸರಿ ಆಯ್ತು, ಟೀಕೆ, ಥ್ಯಾಂಕ್ ಯು ಭಯ್ಯ. ಓಕೆ, ಬೇಡ ಅಂದ್ಬಿಟ್ರು, ರೇಟು ಸಿಕ್ಕಾಪಟ್ಟೆ ಹೇಳಿದ್ರು. ಸೊ ಅದರಿಂದ ಬೇಡ, ಸುಮ್ಮನೆ ಎಲ್ಲಾದರೂ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಜಸ್ಟ್ ಹಂಗೆ ಫೋಟೋ ಹಿಡ್ಕೊಂಡು ಕಾರ್ಗಿಲ್ ಕಡೆಗೆ ಓಡೋಣ ಅಂತ. ಡಾಲ್ ಲೇಕ್ದು ಮೈನ್ ಏನಪ್ಪ ಅಂದರೆ ಫ್ಲೋಟಿಂಗ್ ಮಾರ್ಕೆಟ್ ಅಂತ. ಏನಪ್ಪ ಅಂದರೆ ಬೋಟಲ್ಲೇ ಅಂಗಡಿ ಥರ ಮಾಡ್ಕೊಂಡು ನೋಡಿ, ಇಲ್ಲಿ ಲೈನಾಗಿ ಐತೆ. ಅದು ಅಂಗಡಿ ಥರ ಮಾಡಿರ್ತಾರೆ. ನಮ್ಮನ್ನ ಈ ಬೋಟಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಶಾಪಿಂಗ್ಗೆ. ಅದೇನೆ ಮತ್ತು ಆಗದಮೇಲೆ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಹಂಗೆ ಅದೇನೋ ವ್ಯೂ ಪಾಯಿಂಟ್ಸ್ ಎಲ್ಲ ಇರುತ್ತಂತೆ. ಆಮೇಲೆ ಹಂಗೆ ಕೆರೆ ಸುತ್ತ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತು ಈ ಕಡೆ ಕರ್ಕೊಂಬಂದು ಬಿಡ್ತಾರಂತೆ. ಅದು 1000 ರೂಪಾಯಿ ಹೇಳಿದ್ರು. ಹೋಗೋಕ್ಕೆ ಹೋಗಿಲ್ಲ ನೋಡಿ, ಅವ್ರದ್ದು ಜಾಕೆಟ್ ಜಿಪ್ ಹೋಗ್ಬಿಟ್ಟು ಹಾಕ್ಸ್ಕೊತವ್ರೆ. ಇನ್ನೇನು ಡಾಲ್ ಲೇಕಲ್ಲಿ ಇನ್ನೇನಿಲ್ಲ, ಜಸ್ಟ್ ಇದೊಂದು ಮಾರ್ಕೆಟಿಂಗದು ಶಾಪಿಂಗು ಮತ್ತು ಹಂಗೆ ಒಂದು ರೌಂಡ್ ಕರ್ಕೊಂಡೋಗಿ ಹಿಂಗೆ ಕರ್ಕೊಂಬಂದಿರೋದು ಅಷ್ಟೇ. ಗಾಡಿದು ಆಯಿಲ್ ಚೇಂಜ್ ಮಾಡಬೇಕಾಗಿತ್ತು. ಹೆಂಗೋ ಶ್ರೀನಗರದಲ್ಲೇ ಇದ್ದೀನಿ, ನೇನು ಹಂಗೆ ಅಲ್ಲಿ ಆಯಿಲ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಮತ್ತು ಹಂಗೆ ಬ್ರೇಕ್ ಟೈಟು, ಚೈನ್ ಟೈಟು ಅದೆಲ್ಲ ಹಂಗೆ ಸ್ವಲ್ಪ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋಣ ಅಂತ. ಗಾಡಿ ಅಂತ ಎಲ್ಲೂ ಸರ್ವಿಸ್ ಮಾಡ್ತಲ್ಲ, ಜಸ್ಟ್ ಎಲ್ಲ ಕಡೆ ಆಯಿಲ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದೇ ಸಾಕು. हो गया देखो ठीक है, ಥ್ಯಾಂಕ್ ಯು ಬೈ. 390 ರೂಪಾಯಿ ಆಯಿಲು ಮತ್ತು 50 ರೂಪಾಯಿ ಸರ್ವಿಸ್ ಚಾರ್ಜ್ ತೊಗೊಂಡ್ರು. ಇದು ಬ್ರೇಕ್ ಟೈಟ್ ಮಾಡಿಕೊಟ್ರು ಮತ್ತು ಚೈನ್ ಟೈಟು ಮತ್ತು ಸ್ಪಾರ್ಕ್ ಪ್ಲಗ್ಗಳ ಒಂದ್ಸತಿ ಬಿಚ್ಚಿ ಚೆಕ್ ಮಾಡಿದ್ರು ಕ್ಲೀನಾಗಿ ಐತೆ ಅಂತ. ಸೊ ಎಲ್ಲ ಚೆಕ್ ಮಾಡಿಕೊಟ್ರು, ಪರವಾಗಿಲ್ಲ, ಓಕೆ, ಒಳ್ಳೆ ಅಂಕ. ಬನ್ನಿ ಹೋಗೋಣ. ಇನ್ನೇನು ಟೈಮ್ ಬೇರೆ 10:15 ಆಗೋಯ್ತು. ಆಗಲೇ ಶ್ರೀನಗರ್ ಸಿಟಿ ಔಟ್ರು ಬಂದುಬಿಟ್ಟಿದ್ದೀವಿ. ಇನ್ನೂ ಟಿಫನ್ ಬೇರೆ ಮಾಡಿಲ್ಲ, ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಆಮೇಲೆ ಆಚೆ ಹೋದರೆ ಟಿಫನ್ ಸಿಗೋಲ್ಲ, ಊಟಗಳು ಸಿಗೋದು ಕಷ್ಟ ಈ ಕಡೆ ಎಲ್ಲ. ಏನಂದರೆ ಬೆಳಗ್ಗೆ ಡಾಲ್ ಲೇಕ್ ಹತ್ರ ಹೋಗಿದ್ದು ಮತ್ತು ಇಲ್ಲಿ ಆಯಿಲ್ ಚೇಂಜ್ ಮಾಡಿದ್ದು, ಇದರಲ್ಲೇ ಲೇಟ್ ಆಗೋಯ್ತು. ನೋಡೋಣ, ಎಲ್ಲಾದರೂ ನೋಡಿಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಆಪೋಸಿಟಲ್ಲಿ ನೋಡಿ ವ್ಯೂ ಎಲ್ಲ ಹೆಂಗೆ ಸಖತ್ತಾಗೈತೆ. ಆ ಮೋಡಗಳೆಲ್ಲ ಬೆಟ್ಟ ಕೆಳಗಡೆನೇ ಇರೋಂಗೈತೆ, ಸಖತ್ತಾಗೈತೆ. ಮೋಸ್ಟ್ಲಿ ಆ ಬೆಟ್ಟ ಮೇಲಿಂದನೇ ಹೋಗ್ಬೇಕಾಗುತ್ತೆ, ರೂಟ್ ಅಲ್ಲಿಗೆ ಹೋಗ್ತಾ ಇರ್ಬೋದು ಅನ್ಕೊತೀನಿ. ಹಂಗೇನಾದರೂ ಆ ಬೆಟ್ಟ ಹತ್ತಿ ಇಲ್ದು ಹೋಗಂಗಿದ್ರೆ ಸಖತ್ತಾಗಿರುತ್ತೆ. ಯಾಕಂದರೆ ಮೋಡಲ್ಲ ಆಯ್ತಲ್ಲ, ಒಂಥರ ಫಾಗು ಮತ್ತು ಇದ್ದಾಗಿರುತ್ತೆ, ಚೆನ್ನಾಗಿರುತ್ತೆ ಗಾಡಿ ಓಡ್ಸೋಕ್ಕಂತ. ಅಲ್ಲಿ ಚಿಲ್ಲಾಗಿರುತ್ತೆ. ಆಪೋಸಿಟಲ್ಲಿ ಕಾಣಿಸ್ಕೊಂತಲ್ಲ ಅದೇ ಬೆಟ್ಟನೇ ಹತ್ಕೊಂಡು ಹೋಗ್ತಾ ಇರೋದು. ಈ ಕಡೆ ಹತ್ಕೊಂಡ್ಬಂದಾಗ ನೋಡಿ ಬೆಟ್ಟಗಳು ಹೆಂಗೆ ಸೀನ್ರಿಗಳು ಸಖತ್ತಾಗೈತೆ. ಫುಲ್ಲು ಗ್ರೀನಿಶ್ ಬೆಟ್ಟಗಳೇ. ಮತ್ತು ಇನ್ನು ಚಳಿನೂ ಹಂಗೆ ಸ್ವಲ್ಪ ಚಳಿನೂ ಜಾಸ್ತಿ ಆಗ್ತಾಯಿದೆ. ಕ್ಲೈಮೇಟ್ ಹಂಗೆ ಚೇಂಜ್ ಆಗ್ತಾಯಿದೆ ಬಿಸಿಲು ಹೊಡಿತಾ ಇದ್ರೂ. ಮತ್ತು ಇನ್ನೊಂದೇನೆಂದರೆ ಅಲ್ಲಲ್ಲಿ ಐಸ್ ಕಾಣಿಸ್ಕೊತಾ ಇದೆ ಲೈಟಾಗಿ. ಅದು ಆ ಕಡೆ ಒಂದು ಬೆಟ್ಟದಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ ಅಲ್ಲಿ ಐಸ್ ಕಾಣಿಸ್ಕೊತೈತಾ, ಸಖತ್ ವ್ಯೂ. ಹಾಗೆ ಒಂದು ಬೆಟ್ಟ ಅಂತ ಇನ್ನೊಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ಬೆಟ್ಟ ಹತ್ರ ನೋಡಿ, ಅಲ್ಲಿ ನೋಡಿ ಫುಲ್ಲು ಮೋಡಗಳು ಬೆಟ್ಟದ ಕೆಳಗಡೆನೇ ಐತೆ. ಸಖತ್ತಾಗೈತೆ ನೋಡೋಕ್ಕೆ ವ್ಯೂ ಅಂತೂ. ಒಂದೊಂದು ಬೆಟ್ಟ ಹಂಗೆ ಚೇಂಜ್ ಆಗ್ತಾ ಹೋಗ್ತಾ ಹಂಗೆ ಕ್ಲೈಮೇಟು ಚೇಂಜ್ ಆಗ್ತಾಯಿತ್ತಪ್ಪ. ಅದು ಹಂಗೆ ಐತೆ. ಟೀ ಕುಡಿಯೋಣ ಅಂತ ನೋಡಿದ್ರೆ ಟೀ ಅಂಗಡಿ ಅಂದ್ಕೊಂಡು ನಿಲ್ಸಿದ್ರೆ ರೆಸ್ಟೋರೆಂಟ್ ಇದು. ಮುಂದಕ್ಕೆ ಹೋಗೋಣ, ಮುಂದೆ ನೋಡೋಣ. ಚಳಿಗೆ ಟೀ ಕುಡ್ಕೊಂಡು ಹೋಗೋಣ ಅಂದ್ಕೊಂಡ್ರಿ, ಅದೇ ರೆಸ್ಟೋರೆಂಟ್ ಆದರೂ. ಇಲ್ಲೊಂದು ಟೀ ಅಂಗಡಿ ಐತೆ, ಇಲ್ಲ ಹಾಕೋಣ. ಆದರೆ ಶ್ರೀನಗರ್ ಟು ಕಾರ್ಗಿಲ್ ರೂಟ್ ಅಂತೂ ಸಖತ್ತಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಎಷ್ಟೊತ್ತು ಬಂದಿದ್ರಲ್ಲಿ ಬರೀ ಒಂದೊಂದು ಬೆಟ್ಟ ಹಂಗೆ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದೀವಿ, ಬೆಟ್ಟ ಟು ಬೆಟ್ಟ.
ಹಂಗೆ ಬರ್ತಾ ಬರ್ತಾ ಒಂದೊಂದು ಬೆಟ್ಟಗಳು ಹಂಗೆ ಕೋಲ್ಡ್ ಜಾಸ್ತಿ ಆಗ್ತಾನೆ ಐತೆ. ಅದೇ ಥರ ವ್ಯೂಗಳು ಇದೆಲ್ಲ ಸಖತ್ತಾಗೈತೆ. ಮೋಸ್ಟ್ಲಿ ನಾವು ಮುಂದೆ ಇನ್ನೂ ಸಖತ್ತಾಗಿರ್ಬೋದು. ನಮ್ಮದು ಗಾಡಿ ನಿಲ್ಲಿಸೋದೇ ಒಂದು ರಾಮಾಯಣ ಯಾವಾಗ್ಲೂ. ಏನು ಮಾಡೋದು ಗಾಡಿ ಗಾಡಿ ನಂದು ಆಗ್ತಾ ಇಲ್ಲ. 20-30 ಅಷ್ಟೇ, 40 ಟಾಪ್ ಅಂದರೆ ನಂದು ಅಷ್ಟೇ ಬರ್ತಾ ಇರೋದು. ನಂದು ಅಲ್ಲಿಂದನೇ ಅಷ್ಟೇ ಬರ್ತದೆ. ನಾನು ಹೇಳ್ದೆ ತಾನೆ ನಾನು ಗಾಡಿ ಆಗ್ತಾ ಇಲ್ಲ, ಕಡಿಮೆ ಆಗಿದೆ ಅಂತ. ನೆನ್ನೆ ಎತ್ತು ನಂದು ಅವತ್ತಿಂದನೂ ಅಷ್ಟರಲ್ಲೇ ಐತೆ. ನೆನ್ನೆ ಎತ್ತು ನೋಡಿದಾನೆ ಕಿತ್ಕೊಂಡು ಹೋಯ್ತು. ಇವತ್ತೇನು ಎತ್ತಾನೆ ಇಲ್ಲ. ಇವತ್ತಿನ ಹೈಟ್ ಬಂದಿಲ್ವಾ ಗಾಡಿ? ಗಾಲಿನೂ ಕಡಿಮೆ ಆಗಿಲ್ವಾ? ಹಂಗೇನೆ. ಹಾಂ ನಾವು ಹೋಗ್ತಾ ಏನತ್ತಂದ್ರೆ ಟೀ ಆಯ್ತಂತ ಎಲ್ಲಿದ್ದೀರಾ? ಗೋಯಲ ಪಾಸಲ್ಲಿ ಏನಾಗೋಯ್ತೋ ಗೊತ್ತಿಲ್ಲ. ಗೋಯಲ ಪಾಸು ನೀರು ಹರ್ಕೊಂಡು ಹೋಗ್ತಾ ಇದ್ರೆ ಗಾಡಿ ಕ್ರಾಸ್ ಮಾಡೋಕೆ ಕಷ್ಟ ಆಗುತ್ತೆ. ಮುಂದೆ ಒಂದು ಬರುತ್ತೆ, ಎಷ್ಟು ದೂರದಲ್ಲಿ ಆಯ್ತೋ ಗೊತ್ತಿಲ್ಲ ರೀ, ನೋಡೋಣ. ಇನ್ನೂ ಅರ್ಧನೂ ಬಂದಿರಲ್ಲಪ್ಪ ನಾವು. ಇನ್ನು 140 ಕಿಲೋಮೀಟ್ರ್ ಐತೆ. ಇಲ್ಲಿತ್ತು ರೋಡ್ ಆದರೂ ಒಂದು ಸ್ವಲ್ಪ ಚೆನ್ನಾಗೈತೆ. ಇನ್ನು ಮುಂದೆ ರೋಡು ಚೆನ್ನಾಗಿರಲ್ಲ ಅನ್ಕೊತೀನಿ. ಎಷ್ಟೊತ್ತಲ್ಲೆಲ್ಲೋ ದೂರದಲ್ಲಿ ಕಾಣಿಸ್ಕೊತಾ ಇದ್ದಿದ್ದು ಐಸ್ ಇವಾಗ ಇಲ್ಲಿ ಹತ್ರದಲ್ಲಿ ಕಾಣಿಸ್ಕೊತಾ ಐತೆ. ಅಲ್ಲಿ ನೋಡಿ ರೈಟ್ ಸೈಡಲ್ಲಿ ವೈಟಾಗಿ ಐಸ್ಗಳೇ ಅದೆಲ್ಲ ಫುಲ್ಲು ಇವಾಗ ಸ್ವಲ್ಪ ಹತ್ರದಲ್ಲಿ ಕಾಣಿಸ್ಕೊತಾ ಐತೆ. ಆದರೆ ಜಮ್ಮುವಿಂದ ಶ್ರೀನಗರ ತನಕ ಎಲ್ಲೂ ಇದ್ದಿಲ್ಲ. ಇವಾಗ ಶ್ರೀನಗರಿಂದ ಕಾರ್ಗಿಲ್ಗೆ ಹೋಗ್ಬೇಕಾದ್ರೆ ಅಲ್ಲಲ್ಲಿ ಸ್ವಲ್ಪ ಐಸ್ಗಳು ಕಾಣಿಸ್ಕೊತಾ ಇದೆ. ಮತ್ತು ಜಮ್ಮುವಿಂದನೂ ನೀವು ಯಾವುದೇ ಹೈವೇ ಜೊತೆಲಿ ಬಂದ್ರೇನೋ ಹೈವೇ ಜೊತೆನೇ ನಿಮಗೆ ನೋಡಿ ರೈಟ್ ಸೈಡಲ್ಲಿ ಈ ಥರ ಒಂದು ನದಿ ಹರಿತಾ ಇರುತ್ತೆ. ಪಕ್ಕದಲ್ಲಿ ರೋಡ್ ಪಕ್ಕದಲ್ಲೇ ಒಂದು ನದಿ ಬೇರೆ ಹರಿತಾ ಇರುತ್ತೆ. ಅದೊಂದು ಸಖತ್ತು. ಆದರೆ ಒಟ್ಟಿನಲ್ಲಿ ಇವಾಗ ಸ್ವಲ್ಪ ಚಳಿ ಹಾಕೋಕ್ಕೆ ಸ್ಟಾರ್ಟ್ ಆಗೋಯ್ತು. ಜಾಸ್ತಿ ಚಳಿ ಆಗ್ತಾಯಿದೆ ಬೇರೆ. ಮತ್ತು ಐಸ್ಗಳೂ ಹತ್ರ ಕಾಣಿಸ್ಕೊತಾ ಇದೆ. ಸೊ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಸ್ವಲ್ಪ ಚಳಿ ತಡ್ಕೊಳ್ಳೋಕ್ಕೆ ಇದಾಕೊಂಬಿಡೋಣ ಕೋಟು. ನಾನು ಬಂದುಬಿಟ್ಟು ರೈನ್ ಕೋಟೇ ನಾನು ಯೂಸ್ ಮಾಡೋದು. ಯಾಕಂದರೆ ಅದೇ ಬೆಸ್ಟು. 2 in 1 ಯೂಸ್ ಆಗುತ್ತೆ ನಿಮಗೆ. ಚಳಿಗೂ ಆಗುತ್ತೆ ಮತ್ತು ಮಳೆಗೂ ಆಗುತ್ತೆ. ಸಪ್ರೇಟಾಗಿ ಜಾಕೆಟ್ ಎಲ್ಲ ಬೇಕಾಗಿರಲ್ಲ, ವೇಸ್ಟ್ ಅದು. ಇಷ್ಟೊಂದು ಐಸ್ ಆಯ್ತಾ ಬೆಟ್ಟದಲ್ಲಿ? ಇವಾಗ ತಾನೇ ಬೆಟ್ಟ ಕ್ರಾಸ್ ಮಾಡ್ಕೊಂಬಂದ್ರಿ, ಆ ಬೆಟ್ಟ ಹತ್ತಿಲ್ಕೊಂಬಂದ್ರಿ. ಆದರೆ ಅಷ್ಟೊಂದು ಐಸ್ ಕಾಣಿಸ್ಕೊಂಡೇ ಇಲ್ಲ ನಮಗೆ. ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಂತು. ಇಲ್ಲಿ ಬಂದು ನೋಡ್ರೆ ಅಷ್ಟೊಂದು ಐಸ್ ಐತೆ. ಓಕೆ, ಜಾಕೆಟೆಲ್ಲ ತೊಗೊಬೇಡಿ, ಇದೇ ಥರ ತೊಗೊಂಬಿಡಿ. ರೈನ್ ಕೋಟ್ ಇದೇ ಬೆಸ್ಟು ನಿಮಗೆ. ಅಲ್ಲಿ ನೋಡಿ ವ್ಯೂ ಹೆಂಗೈತೆ ಐಸ್ಕೊಲ್ಲ ಬೆಟ್ಟದಲ್ಲಿ. ಇವಾಗ ಆ ಬೆಟ್ಟಿಂದನೇ ಬಂದಿದ್ದು ನಾವು. ಅದು ಅಷ್ಟೊಂದು ಐಸ್ಕೊಲ್ಲೇ ಕಾಣಿಸ್ಕೊಂಡಿಲ್ಲ. ಇಲ್ಲಿ ಬಂದು ನೋಡೋಕೆ ಅಷ್ಟೊಂದು ಐಸ್ ಐತೆ. ಮತ್ತು ಇನ್ನೊಂದು ನಿಮಗೆ ಲಗೇಜಿನೂ ಸೇವ್ ಆಗುತ್ತೆ. ಎರಡೆರಡು ಲಗೇಜ್ಗಳು ತೊಗೊಂಬರೋಕ್ಕಿಂತ ಜಾಕೆಟ್ ಒಂದು ರೈನ್ ಕೋಟ್ ಒಂದು ಅಂತಲ್ಲ. ಜಾಕೆಟ್ ಬಿಟ್ಬಿಡಿ, ಬರೀ ರೈನ್ ಕೋಟ್ ಒಂದು ತೊಗೊಳ್ಳಿ. ನಿಮಗೆ ಮಳೆಗೂ ಚಳಿಗೂ ಎರಡಕ್ಕೂ ಯೂಸ್ ಆಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟ್ರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ರೈನ್ ಕೋಟ್ ನೋಡಿ ತೊಗೊಂಬಿಡಿ ಅಷ್ಟೇ. ಒಂದೆರಡು ಫೋಟೋಸ್ ಇಟ್ಕೊಂಬಿಡೋಣ. ವ್ಯೂ ಚೆನ್ನಾಗೈತೆ ಇಲ್ಲಿಂದ ನೋಡೋಕೆ. ಹಿಂದೇನೂ ಇಷ್ಟೊಂದು ವ್ಯೂ ಐತೆ ಅಂತ ಗೊತ್ತಾಗಿಲ್ಲಪ್ಪ. ಇವಾಗ ಗಾಡಿ ನಿಲ್ಲಿಸ್ದಾಗಲೇ ಗೊತ್ತಾಗ್ತೈತೆ. ಸಖತ್ತಾಗೈತೆ. ಅಲ್ಲಿ ನೋಡಿ ಐಸ್ಗಳು ಫುಲ್ಲು. ಎದುರುಗಡೆ ಏನಿಲ್ಲ, ಖಾಲಿ ಐತೆ. ನಾವು ಹೋಗೋಣ. ಟಾಪಿಗೆ ಬಂದದಷ್ಟು ಸೆಲ್ಫ್ ವರ್ಕ್ ಆಗ್ತಾಯಿಲ್ಲ. ಕಿಕ್ಕಿ ಹೊಡ್ಬಿಡೋಣ. ಕಿಕ್ಕಿದ್ರೆ ಬೆಟ್ರ್ ಗಾಡಿಯಲ್ಲಿ. ಬರೀ ಸೆಲ್ಫ್ ಗಾಡಿ ಆದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಗಾಡಿಗಳು ಸ್ಟಾರ್ಟ್ ಮಾಡೋಕ್ಕೆ ಬೇಗ ಸ್ಟಾರ್ಟ್ ಆಗೋಲ್ಲ. ಮತ್ತು ಈ ಸ್ಪಾಟ್ ಬಂದುಬಿಟ್ಟು ಜೈಲೋ ಪಾಸ್ ಅಂತಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಅಡ್ವೆಂಚರ್ ಎಲ್ಲ ನಡೀತಾ ಐಸಲ್ಲಿ. ಅದೇ 2 ವೀಲರೆಲ್ಲ ಬರುತ್ತಲ್ಲ ಐಸಲ್ಲಿ ಓಡಿಸೋ ಥರ, ಅದೆಲ್ಲ ಐತೆ. ಒಬ್ಬರಿಗೆ 1000 ರೂಪಾಯಿ ತೊಗೊತಾರೆ. ಸೊ ಈ ಪಾಸ್ ಹತ್ರ ಬರ್ತಾ ನಿಮ್ಗೆ ಐಸೆಲ್ಲ ನಿಯರ್ ಬೈನೇ ಇರುತ್ತೆ, ಪಕ್ಕದಲ್ಲಿರುತ್ತೆ. ಮತ್ತು ಅಲ್ಲಿ ನೋಡಿ ಐಸ್ ಬೆಟ್ಟ ಫುಲ್ ಐಸ್ ಕಾಣಿಸ್ತೈತೆ. ಆ ಕಡೆ ಈ ಕಡೆ ಎಲ್ಲ ಫುಲ್ ಐಸೆ. ಇಷ್ಟೊತ್ತು ಬರೋವಾಗ ದೂರದಲ್ಲೆಲ್ಲೋ ಕಾಣಿಸ್ತಾಯಿತ್ತು ಸ್ವಲ್ಪ ಐಸ್ಗಳು. ಆದರೆ ಇವಾಗ ಹತ್ರದಲ್ಲೇ ಕಾಣಿಸ್ಕೊತಾ ಇದೆ. ಅದು ಸುಮಾರು ಐಸ್ಗಳೈತೆ. ಅದು ನಿಮ್ಮ ಜೈಲೋ ಪಾಸ್ ಹತ್ರ ಬರ್ತಾ ಇದ್ದಂಗೆ ಐಸ್ಗಳೂ ಜಾಸ್ತಿ ಆಗ್ತಾ ಇರುತ್ತೆ. ನಿಯರ್ ಬೈ ಇರುತ್ತೆ, ಎಲ್ಲ ರೋಡ್ ಸೈಡ್ಗಳಲ್ಲೂ ಇರುತ್ತೆ. ಮತ್ತು ಅಡ್ವೆಂಚರ್ಗಳೆಲ್ಲ ನಡೀತಾ ಇರುತ್ತೆ ಇಲ್ಲಿ. ಜೈಲೋ ಪಾಸ್ ಬಂದುಬಿಟ್ಟು ಎಷ್ಟು ಫೀಟು ಇಲ್ಲಿ ನೋಡಿ ಹಾಕೋರು. 11650 ಫೀಟ್ ಹೈಟಲ್ಲಿದ್ದೀವಿ. ವೆಲ್ಕಮ್ ಟು ಲಡಾಖ್. ಇಲ್ಲಿ ನೋಡಿ ಜೈಲೋ ಪಾಸ್ದು ಬೋರ್ಡು ಎಲ್ಲ ಫೋಟೋ ಹಿಡ್ಕೊತವ್ರೆ. ಆದರೆ ನಮ್ಗೆ ಇವಾಗ ಫೋಟೋ ಹಿಡಿಯೋ ಟೈಮೆಲ್ಲ ಇಲ್ಲ. ಯಾಕಂದರೆ ಆಗಲೇ ಲೇಟಾಗೋಯ್ತು. ಕಾರ್ಗಿಲ್ ಬೇರೆ ರೀಚ್ ಆಗಬೇಕು. ಸೊ ಶ್ರೀನಗರ್ ಟು ಕಾರ್ಗಿಲ್ಗೆ ಹೋಗೋಷ್ಟಿಗೆ ಸಾಕಾಗೋಗ್ಬಿಡ್ತು ಅನ್ಸುತ್ತೆ. ಯಾಕಂದರೆ ಈ ಕಡೆಲ್ಲ ರೂಟು ತುಂಬ ಟಫ್ ಆಗೈತೆ. ಗಾಡಿಗಳು ಬೇರೆ ಎಳಿತಾ ಇಲ್ಲ. ಬರೀ ಒಂದು 30-40 ಆ ಥರ ರೇಂಜಲ್ಲೇ ಹೋಗ್ತಾಯಿದೆ ಗಾಡಿಗಳು. ನೋಡಿ ಇಲ್ಲೇ ಗೊತ್ತಾಗ್ತಾಯಿದೆ ಮೀಟ್ರ್ ನೋಡಿ. ಗಾಡಿ ಅಂತ ಒಂಚೂರು ಎಳಿತಾ ಇಲ್ಲ. ಅದಕ್ಕೇ ಸೊ ಆದಷ್ಟು. ಮತ್ತು ಇನ್ನೊಂದು ಈ ಕಡೆಲ್ಲ ಎಲ್ಲಿ ಅಂಗಡಿಗಳೇ ಬೇರೆ ಇಲ್ಲ ನಿಮಗೆ. ಸಂಜೆ ಲೇಟ್ ಆದರೆ ಎಲ್ಲಾದರೂ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ. ಇವಾಗಲೇ ಚಳಿ ಐತೆ. ಇನ್ನೂ ಸಂಜೆ ಹೊತ್ತಾದರೆ ಲೇಟ್ ಆದರೆ ಇನ್ನೂ ಸಖತ್ ಚಳಿ ಆಗುತ್ತೆ.
ನಿಮ್ಗೆ ಆಲ್ರೆಡಿ ಶ್ರೀನಗರಿಂದ ಇಲ್ಲಿ ಬರೋಷ್ಟಿಗೆ ಜೈಲ ಪಾಸ್ ಹತ್ರ ಸೆಂಟ್ರಲ್ ಬೇರೆ ಒಂದೇ ಒಂದು ದಾಸ್ ಅಂತ ಒಂದಿತ್ತು, ಲಾಸ್ಟ್ ಬ್ರೇಕಿಗೆ ನಿಲ್ಸಿದ್ರಿ. ಅದಾಗ್ದಮೇಲೆ 100 ಕಿಲೋಮೀಟ್ರ್ ಹತ್ರ ಏನೂ ಇದ್ದಿಲ್ಲ. ಇದೇ ಜೈಲ ಪಾಸ್ ಹತ್ರನೇ ಅಂಗಡಿಗಳಿರೋದು, ಅಲ್ಲಿ ಮಲ್ಕೊಳ್ಳೋಕೆ ವ್ಯವಸ್ಥೆ ಇದೆ. ಅದು ಇವಾಗ ಸ್ಪಾಟ್ ಬಿಟ್ಟರೆ ನೆಕ್ಸ್ಟ್ ಕಾರ್ಗಿಲ್ಲೇ. ಸೊ ಅದಕ್ಕೆ ಆದಷ್ಟು ಬೇಗ ಕಟ್ಲಾಗಷ್ಟಿಗೆ ಸೊ ಕಾರ್ಗಿಲ್ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಆದಷ್ಟು ಬೇಗ ಹೋಗಿ ರೀಚ್ ಆಗಬೇಕು. ಮತ್ತು ರೇಟ್ಗಳನ್ನ ಅಲ್ಲಂತೂ ಸಿಕ್ಕಾಪಟ್ಟೆ, ಅಲ್ಲಿ ಆಲ್ಟೂ ಆಗೋಕ್ಕಾಗಲ್ಲ. 500 ರೂಪಾಯಿ ಅಂದರು ಒಬ್ಬರಿಗೆ, ಮತ್ತು 80 ರೂಪಾಯಿ ಮ್ಯಾಗಿ 100 ರೂಪಾಯಿ ಹೇಳ್ತಾರೆ. ಅದಕ್ಕೇ ಕಾರ್ಗಿಲ್ಗೆ ಹೋಗ್ಬಿಡೋಣ. ಕಾರ್ಗಿಲ್ ವಾರ್ ಮೆಮೊರಿಯಲ್ ಪ್ಲೇಸ್ ಇದು. ನೀವು ಶ್ರೀನಗರಿಂದ ಕಾರ್ಗಿಲ್ಗೆ ಹೋಗ್ಬೇಕಾದ್ರೇ ನಿಮಗೆ ಕಾರ್ಗಿಲ್ ಮುಂಚೆನೇ ಸಿಗುತ್ತೆ. ಸೊ ಕಾರ್ಗಿಲ್ಗಿನ ಒಂದು 70-80 ಕಿಲೋಮೀಟ್ರ್ ಇರೋವಾಗಲೇ ನಿಮಗೆ ಪ್ಲೇಸ್ ಸಿಗುತ್ತೆ. ಮತ್ತು ಇದಕ್ಕೆ ಯಾವುದೇ ಎಂಟ್ರಿ ಫೀಸ್ ಇರೋಲ್ಲ, ಫ್ರೀ ಇರುತ್ತೆ ನಿಮಗೆ ಇಲ್ಲಿ. ಕಾರ್ಗಿಲಿಂದ ಹೊರ್ಟಾಯಿತು, ರೀಚ್ ಆಗೋಷ್ಟಿಗೆ ನೆನ್ನೆ ನೈಟ್ ಆಗೋಯಿತು. ಕಾರ್ಗಿಲ್ಗೆ 2 ಗಂಟೆ ಹತ್ರನೇ ಆಗೋಗ್ಬಿಡ್ತು, ಲೇಟಾಗೋಗಿತ್ತು. ಮತ್ತು ಬೆಳಗ್ಗೆನೇ ಎದ್ದಿವಾಗ ಕಾರ್ಗಿಲಿಂದ ಲೇಗ್ ಹೋಗ್ತಾಯಿದ್ದೀವಿ. ನೋಡಿ, ಈ ಕಡೆನೇ ಒಂಥರ ಸೀನ್ರಿ ಐತೆ, ಎಲ್ಲ ಚೇಂಜಸ್ ಐತೆ. ಬೆಟ್ಟ ಎಲ್ಲ ನೋಡೋಕೆ ಈ ಕಡೆನೇ ಒಂಥರ ಡಿಫ್ರೆನ್ಸ್ ಐತೆ. ಇಲ್ಲೆಲ್ಲನೇ ಒಂಥರ ಬೆಟ್ಟಗಳು ನೋಡಿ, ಒಂಚೂರು ಒಂದು ಗಿಡ ಮರ ಐಸು ಏನಿರಲ್ಲ. ಇದೇ ನೀವು ಶ್ರೀನಗರ್ ಟು ಕಾರ್ಗಿಲ್ ತನಕ ಬರ್ಕೋಬೇಕಾದ್ರೆ ಫುಲ್ಲು ಗ್ರೀನ್ರಿ ಮತ್ತು ಐಸ್ಗಳು ಸಖತ್ತಾಗಿತ್ತು ಬೆಟ್ಟಗಳು. ಅದೇ ಕಾರ್ಗಿಲ್ ಹತ್ರ ಬರ್ತಾ ಇದ್ದಂಗೆ ಐಸ್ಗಳು ಕಡಿಮೆ ಆಯಿತು. ಬೆಟ್ಟಗಳು ಎಲ್ಲ ಒಂದೊಂದು ಕಡೆನೂ ಒಂದೊಂದು ಸ್ವಲ್ಪ ದೂರ ಪಾಸ್ ಆಗ್ತಾ ಒಂದೊಂದು ಕಡೆ ಒಂದೊಂದು ಥರ ಬೆಟ್ಟಗಳು ಬರ್ತೈತೆ. ಈ ಕಡೆ ಇರೋದು ಬೆಟ್ಟಗಳಲ್ಲಂತೂ ಒಂಚೂರು ಐಸ್ ಇರೋಲ್ಲ, ಮರ ಗಿಡ ಏನಿರಲ್ಲ ನೋಡಿ, ಎಲ್ಲ ಫುಲ್ ಖಾಲಿ ಐತೆ, ಬಂಡೆ ಬೆಟ್ಟಗಳೇ. ಆದರೆ ಒಂದೊಂದು ಬೆಟ್ಟಗಳನ್ನು ನೋಡೋವಾಗ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಯಾವುದೋ ಮೂಳೆಲ್ಲ ಐಸ್ ಕಾಣಿಸ್ಕೊತೈತೆ ಟಾಪಲ್ಲಿ. ಮೋಸ್ಟ್ಲಿ ಅವ್ರು ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೋದು ಅಂದ್ಕೊತೀನಿ ನಾನು. ಇಲ್ಲ ಬೇರೆ ಬೆಟ್ಟಕ್ಕೆ ಹೋಗ್ತೀವೋ ಗೊತ್ತಿಲ್ಲ, ಆದರೆ ಹಿಂಗೆ ಹೋಗ್ತಾಯಿದ್ದೆ ರೂಟು. ನೋಡಿ, ಈ ಕಡೆ ಇರೋದು ಬೆಟ್ಟ ಎಲ್ಲ ಒಂಥರ ಡೆಜರ್ಟ್ ಬೆಟ್ಟ. ನಾವು ಹೆಸರಿಕ್ಕಿರೋದು ಇದಕ್ಕೆ, ಯಾಕಂದರೆ ದೂರದಿಂದ ನೋಡೋಕೆ ಹಂಗೆ ಕಾಣ್ತೈತೆ, ಒಂಥರ ಬರೀ ಮರಳಿರಂಗೇ ಅನಿಸುತ್ತೆ. ಆದರೆ ಹತ್ರ ಬಂದಾಗಲೇ ಗೊತ್ತಾಗುತ್ತೆ ಅದೊಂಥರ ಬಂಡೆಗಳ ಥರ ಅಂತ. ನೋಡಿ, ಆಪೋಸಿಟಲ್ಲೆಲ್ಲ ನೋಡೋಕೆ ಹಂಗೆ ಕಾಣಿಸುತ್ತೆ. ಆದರೆ ಈ ಕಡೆ ಕಾರ್ಗಿಲಿಂದ ಲೇಗ್ ಹೋಗ್ಬೇಕಾದ್ರೆ ಪರವಾಗಿಲ್ಲ, ಒಂದೊಂದು ಡಿಸ್ಟೆನ್ಸ್ಗೂ ಒಂದೊಂದು ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೆಟ್ಟ ಬರ್ತಾಯಿದೆ. ನೆನ್ನೆ ಲೇಗ್ ಹೋಗ್ಬೇಕು ಅಂದ್ಕೊಂಡಿದ್ರಿ, ರೀಚ್ ಆಗಿಬಿಡ್ಬೇಕು ಅಂತ, ಆದರೆ ರೀಚ್ ಆಗೋಕ್ಕಾಗಿಲ್ಲ. ಸೊ ಲೇಟಾಗಿ ಹೋಗ್ಬಿಡ್ತು. ಸೊ ಇಲ್ಲೇ ರೂಮ್ ತೊಗೊಂಡ್ಬಿಟ್ಟು ಇಲ್ಲೇ ಆಲ್ಟ್ ಆಗಿಬಿಟ್ರಿ. ಬೈ ಆತೋ ಬಾಯ್. ಇಲ್ಲಿಂದ ಲೇಗ್ ಇನ್ನೇನು ಒಂದು 60 ಕಿಲೋಮೀಟ್ರ್ ಐತೆ. ಸೊ ನೆನ್ನೆ ನೈಟ್ ಇಲ್ಲಿ ರೀಚ್ ಆಗೋವಾಗಲೇ 8 ಗಂಟೆ ಟೈಮು. ಸೊ ಇನ್ನೂ 60 ಕಿಲೋಮೀಟ್ರ್ ಬೇರೆ ಕಡೆ ಆಗಿದ್ದರೆ ಹೋಗ್ಬೋದಾಗಿತ್ತು. ಬಟ್ ಆದರೆ ಇಲ್ಲ ಅಂತೂ ಹೋಗೋಕ್ಕಾಗಲ್ಲ, 1.5 ಅವರ್ 2 ಗಂಟೆನೇ ಆಗೋಗ್ಬಿಡುತ್ತೆ. ಅದು ರೋಡ್ ಸರಿ ಇಲ್ಲ ಅಂದರೆ ಇನ್ನೂ ಟೈಮ್ ಇಟ್ಬಿಡುತ್ತೆ. ಯಾಕಂದರೆ ನೆನ್ನೆಯಿಂದ ನೋಡ್ತಾ ಇದ್ದೀವಿ ನಮ್ಮ ಗಾಡಿಗಳು ಬೇರೆ ಎಳಿತಾಯಿಲ್ಲ, ಬರೀ 30-40ರಲ್ಲೇ ಹೋಗ್ತೈತೆ. ಅದಕ್ಕೇ ಸುಮ್ಮನೆ ಅನ್ ಟೈಮಲ್ಲಿ ಹೋಗೋದು ಬೇಡ, ರಿಸ್ಕ್ ತೊಗೊಳ್ಳೋದು. ಇನ್ನು ಅಲ್ಲಿ ಹೋಗಿ ಇನ್ನೂ ರೂಮ್ಗಳು ಹುಡುಕಬೇಕು. ಯಾಕಂದರೆ ನಾವು ಯಾವುದು ರೂಮ್ಗಳು ಆನ್ಲೈನಲ್ಲಿ ಬುಕ್ ಮಾಡ್ತಾಯಿಲ್ಲ. ಯಾಕಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಅದೇ ಪ್ರೈಸು. ಸ್ವಲ್ಪ ಡೈರೆಕ್ಟಾಗಿ ಹೋಗಿ ಮಾತಾಡಿದ್ರೆ ಸ್ವಲ್ಪ 1,500 ಇದ್ರೂ 1,000 ರೂಪಾಯಿ ಕೊಡ್ತಾರೆ. ಇದು ಮಿಲ್ಟ್ರಿ ಕ್ಯಾಂಪ್ಗೆ ಹೋಗೋ ರೂಟು. ಸ್ಟ್ರೈಟ್ ಹೋಗ್ಬಿಡೋಣ. ಸೊ ಅದಕ್ಕೇ ರೂಮ್ಗಳಂತೂ ನಾವು ಯಾವುದೋ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಹೋಗ್ತಲ್ಲ, ಡೈರೆಕ್ಟಾಗಿ ಹೋಗಿ ಮಾತಾಡ್ಬಿಟ್ಟು ಅಲ್ಲೇ ಬುಕ್ ಮಾಡ್ತಾಯಿದ್ದೀವಿ. ಸೊ ನೆನ್ನೆ ಇಲ್ಲಿ ಟೀ ಬ್ರೇಕಿಗೆ ನಿಲ್ಸಿದ್ರಿ. ಸೊ ಅವಾಗ ಹಂಗೇ ಪಕ್ಕದಲ್ಲಿ ರೂಮ್ ನೋಡಿದ್ರಿ, ಕೇಳಿದ್ರಿ, ರೇಟೂ ಓಕೆ, ರೀಸನಬಲ್ ಪ್ರೈಸಿಗೆ ಕೊಟ್ಟರು. ಸೊ ಅದಕ್ಕೇ ಇಲ್ಲೇ ಆಲ್ಟ್ ಆಗಿಬಿಟ್ಟು ಇವಾಗ ಎದ್ದು ಲೇಗ್ ಹೋಗ್ತಾ ಇದ್ದೀವಿ. ಇನ್ನೇನು ಇವಾಗ ಲೇಗ್ ಹೋಗ್ಬಿಟ್ಟು ರೂಮ್ ನೋಡ್ಬಿಟ್ಟು ಬುಕ್ ಮಾಡಿಬಿಡೋಣ ಅಂತ. ಸೊ ಇವತ್ತು ನಾಳೆ ಲೇಲೇ ಇರೋಣ ಅಂತ. ಲೇಲಿ ಇರೋದು ಪ್ಲೇಸಸ್ಸು ಮತ್ತು ಸುತ್ತ ಇರೋದು ಪ್ಲೇಸಸ್ ಎಲ್ಲ ಇವತ್ತು ನಾಳೆ ಕವರ್ ಮಾಡ್ಕೊಳ್ಳೋಣ. ಹಂಗೇ ನಮ್ಮ ಬಾಡಿನ ಈ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಅದಾಗ್ದಮೇಲೆ ನಾಳಿದ್ದು ಕಾಡ್ದುಂಗ್ಲಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ, ಇದು ಬಂದುಬಿಟ್ಟು ಮಿಲ್ಟ್ರಿ ಕ್ಯಾಂಪು, ಚಿಕ್ಕ ಕ್ಯಾಂಪು. ಇದು ಮೇಯ್ನ್ ಬಂದುಬಿಟ್ಟು ಮಿಲ್ಟ್ರಿ ಅವರಿಗೆ. ಏನಕ್ಕಂದರೆ ಇವಾಗ ಕಾರ್ಗಿಲಿಂದ ಲೇಗ್ ಏನಾದರೂ ಐಟಮ್ಸ್ ತೊಗೊಂಡು ಹೋಗ್ತಾ ಇರ್ತಾರೆ ಅವರು. ಆದರೆ ಹೋಗಾಗ ಟೈಮ್ಗೆ ರೀಚ್ ಆಗೋಕ್ಕಾಗಲ್ಲ, ಲೇಟ್ ಆಗಿಬಿಟ್ರೆ ಆ ಟೈಮ್ದಲ್ಲಿ ಈ ಥರ ಸಣ್ಣ ಕ್ಯಾಂಪ್ಗಳು ಅಲ್ಲಲ್ಲಿರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೈಟ್ ಆಲ್ಟ್ ಆಗಿಬಿಟ್ಟು ಮತ್ತು ನೆಕ್ಸ್ಟ್ ದಿವಸ ಬೆಳಗ್ಗೆ ಎದ್ದು ಹೋಗ್ತಾರೆ. ಅದಕ್ಕೋಸ್ಕರ ನೈಟು ರೆಸ್ಟ್ ಮಾಡೋದು, ಆಲ್ಟ್ ಆಗೋದಕ್ಕೋಸ್ಕರ ಈ ಥರ ಕ್ಯಾಂಪ್ಗಳು ಅಲ್ಲಲ್ಲಿ ಮಾಡವ್ರೆ. ನಿಮ್ಗೆ ಆಲ್ಮೋಸ್ಟು ಶ್ರೀನಗರಿಂದನೂ ಆಯ್ತು ಈ ಥರ ಕ್ಯಾಂಪ್ಗಳು. ಕೊನೆದಾಗಿ ಹೆಂಗೋ ಲೇನ ಬಂದು ಟಚ್ ಮಾಡಿ ಆಯಿತು. ಲೇ ಒಳಗಡೆ ಎಂಟ್ರಿ ಆಗ್ತಾಯಿದ್ದಂಗೆ ಏರ್ಪೋರ್ಟಪ್ಪ, ಇದೇ ಏರ್ಪೋರ್ಟು. ನೋಡ್ರೆ ಏರ್ಪೋರ್ಟ್ ಥರನೇ ಕಾಣಿಸ್ತಾ ಇಲ್ಲ, ಆದರೆ ಇದೇ ಏರ್ಪೋರ್ಟು. ಓಕೆ, ಲಾಸ್ಟ್ ನಮ್ಮ ಡ್ರೀಮ್ ರೈಡ್ ಸಕ್ಸಸ್ ಮಾಡಿ ಆಯಿತು. ಲೇಗ್ ಬಂದಾಗಾಯಿತು. ಓಕೆ, ಇನ್ನು ರೂಮ್ ಮಾಡಬೇಕು. ರೂಮ್ ಬಂದುಬಿಟ್ಟು ಲೇಲಿ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇದ್ದೀವಿ. ಅದೇ PGಗಳಲ್ಲಿ ಹಾಸ್ಟೆಲ್ಗಳೆಲ್ಲ ಇರುತ್ತಲ್ಲ, ಒಂದ್ರ ಮೇಲೆ ಒಂದು ಬೆಡ್ಡು
ಆ ಸಿಸ್ಟಮ್ ಎಲ್ಲ ಈ ಕಡೆ ಐತೆ ಅಂದರು. ಸೊ ಆ ಥರ ರೂಮ್ ಮಾಡೋಣ ಅಂತ ಸೊ ನೋಡಿದ್ದೀವಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದಲ್ಲ ನೆಕ್ಸ್ಟ್ ಲೆಫ್ಟ್ ಅನ್ಕೊತೀನಿ, ಈ ಲೆಫ್ಟೇ. ಸೊ ಇವಾಗ ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಅದ್ರದ್ದು ರೇಟ್ ಹೆಂಗೆ ಏನಂತ ನೋಡೋಣ ಅಂತ ಇದ್ದೀವಿ. ಒಂದು ರೂಮ್ ನೋಡಿದ್ದೀವಿ. ಸೊ ಹೋಗಿ ಪ್ರೈಸಿಗೆ ಇದೆಲ್ಲ ಮಾತಾಡೋಣ. ಸೊ ಬೆಡ್ ವೈಸ್ ತೊಗೊಂಡ್ರೆ ನಮ್ಮ ಇದಾಗುತ್ತಾ, ಇಲ್ಲಾಂದರೆ ಫುಲ್ ರೂಮ್ನೇ ತೊಗೊಂಡ್ರೆ ಬೆಟ್ರಾಗಿ ಗೊತ್ತಿಲ್ಲ. ಸೊ ಎರಡೂ ಒಂದು ಸತಿ ಚೆಕ್ ಮಾಡಿಬಿಟ್ಟು ಯಾವುದು ಓಕೆ ಅನಿಸುತ್ತೋ ಆಮೇಲೆ ಅದು ಮಾಡ್ಕೊಳ್ಳೋಣ ಅಂತ ನೋಡಿ. ಇದೇ ಅದು ಇಲ್ಲ ಓಕೆ, ಅಲ್ಲಿ ನೋಡೋಣ ಎಷ್ಟು ಹೇಳ್ತಾರೆ ಏನೋ ನೋಡೋಣ. ಸಖತ್ತಾಗೈತೆ, ಹೊಸದಾಗಿ ಬೇರೆ ಐತೆ, ಎಲ್ಲ ಫುಲ್ಲು ವುಡನ್ ಸಿಸ್ಟಮ್ ಬೇರೆ ಐತೆಪ್ಪ. ನೀವೇ ನೋಡಿ. ಹಾಂ ಎಷ್ಟಂತೆ? ರೂಮ್ದು ಕೇಳಿದೆ 1500 ಅಂತೆ. ಇದು ಗೊತ್ತಿಲ್ಲ. ಇದು 800 ರೂಪಾಯಿನ ಬೀಳುತ್ತೆ. ಹಾಂ ಹೌ ಮಚ್ನು ಕೇಳೋದು ಇವ್ರನ್ನೇ? ಹಾಂ ಏನು ಈ ಥರ ತೊಗೊಳೋದಾರ ರೂಮ್ ತಗೋ. ಹಾಂ ಇದು 800 ರೂಪಾಯಿ ಹೇಳ್ತಾನೆ ಅದಕ್ಕೆ. ಹ್ಞೂ ಅದೇ ರೂಮ್ ಇದ್ದರೆ ಪರವಾಗಿಲ್ಲ. ರೂಮ್ ಇಲ್ಲ ಹಂಗೆ, ರೂಮ್ ಇಲ್ಲ ಅಡಿಗೆ ಅಂತ 1500 ಆಗುತ್ತಂತೆ. ಹಾಂ ಅಲ್ಲೇ ಇರ್ಬೋದಾಗಿತ್ತು. ಅದು 10 ಕಿಲೋಮೀಟ್ರು ಹೋಗಿ ಅಲ್ಲೇ ಇದ್ಬಿಡೋಣ. ಹಾಂ ಅದೇ ಇಲ್ಲಿ ಇನ್ನೊಂದು ನೋಡೋಣ, ಇಲ್ಲಾಂದರೆ ಹೋಗ್ಬಿಡೋಣ. ಇದು ಅದು ಹಾಸ್ಟೆಲ್ ಟೈಪ್ ಐತೆ. ರೂಮ್ ಆದರೆ 1500 ರೂಪಾಯಿ ಅಂತೆ. ಹಾಂ ಅಲ್ಲೇ ನಾನು ಹೇಳ್ದೆ ಅಲ್ಲೇ ಕಮ್ಮಿ ಇದೆ, ಅಲ್ಲೇ ಇದ್ಬಿಡೋಣ. ಇದು ಬಂದು ತಿರ್ಗಾಡ್ಬಿಟ್ಟು ಮತ್ತೆ ಹೋಗ್ಬಿಡೋಣ ಅಂತ. ಇದು ರೇಟು ಸಿಕ್ಕಾಪಟ್ಟೆ ಐತೆ. ಅಡ್ಜಸ್ಟ್ ಆಗೋಲ್ಲ ನಮಗೆ. ನಾರ್ಮಲ್ ಫುಲ್ ರೂಮೇ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅದೇ ಓಕೆನೆ. ಇದು ಬಂದುಬಿಟ್ಟು ಎಲ್ಲ ಸುಮ್ಮನೆ ಹೇಳ್ತಾರೆ ವೀಡಿಯೋಗಳಲ್ಲಿ 200 ರೂಪಾಯಿ 300 ರೂಪಾಯಿ ಅಂತ ಒಂದು ಬೆಡ್ಡಿಗೆ. ಆದರೆ ಅಲ್ಲಿ ಬಂದು ಕೇಳಿ ನೋಡ್ರೇ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲೂ ಕ್ವಾಲಿಟಿ ವೈಸ್ ಹೋಗ್ಬಿಡುತ್ತೆ ನಿಮಗೆ. ನಾರ್ಮಲಾಗಿ ಕಮ್ಮಿ ಇರೋದಾದರೆ ನಿಮ್ಗೆ 600 ರೂಪಾಯಿ ಅಂತೆ. ಸ್ವಲ್ಪ ಚೆನ್ನಾಗಿರೋದಾದರೆ 800 ರೂಪಾಯಿ 1000 ರೂಪಾಯಿ ಆ ಥರ. ಸೊ ಅದಕ್ಕೆ ರೂಮೇ ಪರವಾಗಿಲ್ಲ. ಅದು ಒಬ್ಬರಿಗೆ 600 ರೂಪಾಯಿ ಕೊಡೋಕ್ಕಿಂತ ರೂಮೇ 1500 ಆರಾಮಾಗಿ ಅದೇ ಬಜೆಟಲ್ಲಿ ಬಂದುಬಿಡುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ರೂಮ್ಗೆ ಹೋಗ್ಬಿಡೋಣ ಅಂತ ಫುಲ್ ರೂಮೇ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೈಕಲ್ ರೈಡರ್ ನೋಡಿ ಸೈಕಲೆಲ್ಲ ಅಷ್ಟೊಂದು ಲಗೇಜ್ಗಳು ಹಾಕ್ಕೊಂಡು ಅದು ಹೆಂಗೆ ಬರ್ತಾರೋ ಗೊತ್ತಿಲ್ಲ. ನಮ್ಮ ಬೈಕಲ್ಲಿ ಬರೋದೇ ಕಷ್ಟ ಆಗ್ತಾಯಿದೆ. ಅವ್ರ ಸೈಕಲಲ್ಲಂತೂ ಅಷ್ಟೊಂದು ಲಗೇಜ್ ಹಾಕ್ಕೊಂಡು ಬರ್ತಾವ್ರೆ. ಅದು ಬೈಕರ್ಸ್ ಥರನೇ ಸೈಕಲ್ ರೈಡರ್ಸು ಸುಮಾರು ಜನ ಅವರೇ. ಮತ್ತು ಇದೇ ಲೇ ಮಾರ್ಕೆಟು ನೋಡಿ. ಇನ್ನು ಅಂಗಡಿಗಳೆಲ್ಲ ಓಪನ್ ಆಗಿಲ್ಲ. ಸುಮಾರು ಅಂಗಡಿಗಳೆಲ್ಲ ಇನ್ನೂ ಕ್ಲೋಸ್ ಆಗೈತೆ. 10 ಗಂಟೆ ಮೇಲೆ ಬಂದರೆಲ್ಲ ಓಪನ್ ಆಗಿರುತ್ತೆ ಅಂದ್ಕೊತೀನಿ. ಸಂಜೆ ಬರೋಣ ಅಂದ್ಕೊಂಡಿದ್ದೀವಿ. ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ರೂಮ್ ಮಾಡಬೇಕು. ರೂಮ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ಎಲ್ಲ ಕಡೆ ತಿರುಗಾಡೋಣ ಅಂತ ಇದ್ದೀವಿ. ಏನಪ್ಪ ಇದು ಒಂದು ಸರ್ಕಲ್ ಪಕ್ಕ ಇನ್ನೊಂದು ಸರ್ಕಲ್ ಐತೆ. ಯಾವ ಕಡೆ ಹೋಗೋದಂತಲೇ ಗೊತ್ತಾಗ್ತಾಯಿಲ್ಲ. ಒಂದೇ ಕಡೆ 2 ಸರ್ಕಲ್ ಮರ್ಬಿಟ್ಟವ್ರೆ. ರೈಟಾ ಹಂಗೆ ಒಂದೇ ಕಡೆ 2 ಸರ್ಕಲ್ಗಳಿದ್ದರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಯಾವ ಕಡೆ ಹೋಗೋದು ಅಂತ. ಓಕೆ, ಇವತ್ತು ಬಂದುಬಿಟ್ಟು ಸಿಟಿ ಒಳಗಡೆ ಇರೋ ಪ್ಲೇಸಸ್ ನೋಡೋಣ ಅಂತ ಇದ್ದೀವಿ. ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಸಿಟಿ ಔಟ್ರಲ್ಲಿ ಇರೋ ಪ್ಲೇಸಸ್ ಕವರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ರೂಮ್ ಬುಕ್ ಮಾಡಿ ಆಯಿತು ನೋಡಿದ್ದೇನೆ. ಒಂದು ದಿನಕ್ಕೆ 1500 ಹೇಳಿದ್ರು. ಆದರೆ ಹಂಗೆ ಮಾತಾಡಿ ರಿಕ್ವೆಸ್ಟ್ ಮಾಡಿ 1600 ರೂಪಾಯಿಗೆ 2 ದಿನಕ್ಕೆ ಬುಕ್ ಮಾಡಿದ್ವಿ. ಒಂದು ದಿನಕ್ಕೆ 800 ರೂಪಾಯಿ ಅಂತ ಲೆಕ್ಕಾಚಾರದಲ್ಲಿ. ಪಾರ್ಕಿಂಗ್ ಎಲ್ಲನೂ ಐತೆ, ಜಾಗ ಸಖತ್ತಾಗೈತೆ. ರೂಮು ಸಿಕ್ಕಾಪಟ್ಟೆ ದೊಡ್ಡದೈತೆ. 3 ಜನ ಮಲ್ಕೊಳ್ಳೋದು ಬೆಡ್ 2 ಬೆಡ್ ಮಡ್ಗವ್ರೆ ರೂಮಲ್ಲಿ. ಚೆನ್ನಾಗೈತೆ. ಸಖತ್ ದೊಡ್ಡ ರೂಮು. ಒಳ್ಳೆ ಪ್ರೈಸಿಗೆ ಸಿಕ್ಕೈತೆ ನಮಗಂತೂ.